ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಅದೊಂದು ಬಹುದೊಡ್ಡ ಹಾಗೂ ಪ್ರಖ್ಯಾತವಾದ ಶಾಲೆ. ಅಲ್ಲಿ ಅನೇಕ ದೇಶದ ಮಕ್ಕಳು ಕಲೀಲಿಕ್ಕೆ ಬರ್ತಾರೆ. ಪಾಠ ನಡೆಯೋದು ಇಂಗ್ಲೀಷ್ನಲ್ಲಿ. ಆದರೆ ಬಹಳಷ್ಟು ದೇಶದ ಮಕ್ಕಳಿಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಅವರೆಲ್ಲ ಇಂಗ್ಲೀಷಿನ ವಿಶೇಷ ತರಗತಿಯಲ್ಲಿ ಹಾಜರಾಗ್ತಾಯಿದ್ರು. ಅದರಲ್ಲಿ ಜರ್ಮನಿ, ರಷ್ಯಾ, ಚೈನಾ, ಕೊರಿಯಾ, ಥೈಲ್ಯಾಂಡ್ ಹೀಗೆ ಬೇರೆ ಬೇರೆ ದೇಶಗಳಿಂದ ಬರುವ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲೇ ಕಲಿಸಬೇಕಾಗಿತ್ತು. ಪ್ರೀತಮ್ ಅನ್ನುವ ಒಂದು ಶಿಕ್ಷಕಿ ಇಂಗ್ಲೀಷ್ ಪಾಠವನ್ನು ಮಾಡ್ತಾಯಿದ್ರು. ಆ ಶಾಲೆಗಳಲ್ಲಿ ಪಾಠ ಮಾಡುವ ವಿಧಾನವೇ ಬೇರೆಯಾಗಿತ್ತು. ಪಠ್ಯ ಪುಸ್ತಕವನ್ನು ಹಿಡ್ಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಸಿ ಕಲಿಸೋದಿಲ್ಲ. ಆಟಗಳ ಮೂಲಕ ಟೇಪ್ ರೆಕಾರ್ಡ್ಗಳನ್ನು ಬಳಸಿ ವಿಡಿಯೋಗಳನ್ನು ತೋರಿಸಿ ಅತ್ಯಂತ ಸೃಜನಶೀಲ ವಿಧಾನಗಳನ್ನು ಅನುಸರಿಸಿ ಮಕ್ಕಳು ಕಲಿತಿದ್ದನ್ನು ಅರಗಿಸಿಕೊಳ್ಳುವಂತೆ ಮಾಡ್ತಾಯಿದ್ರು. ನಿಜವಾದ ಪಾಠ ಮಾಡುವ ರೀತಿ ಮಕ್ಕಳಿಗೆ ಕೇವಲ ಮಾರ್ಕ್ಸ್ ಬಂದರೆ ಸಾಕೆಂಬ ಮಾರ್ಕ್ಸ್ವಾದಿಗಳ ಧೋರಣೆಯಲ್ಲ. ಪ್ರೀತಮ್ ಕೂಡ ತುಂಬ ಪ್ರತಿಭಾನ್ವಿತೆ. ಆಕೆಗೆ ತುಂಬ ಹುಮ್ಮಸ್ಸು. ಅತೀವ ಕಳಕಳಿ ಶಿಕ್ಷಕಿ. ಆಕೆ ಪ್ರತಿಯೊಬ್ಬ ಮಗುವನ್ನು ವಿಶೇಷವಾಗಿ ಗಮನಿಸುತ್ತಾ ಅವರಿಗನುಗುಣವಾಗಿ ಆಸಕ್ತಿಗೆ ತಕ್ಕಂತೆ ವಿಶೇಷ ವಿಧಾನಗಳನ್ನು ಆಯ್ದುಕೊಂಡು ಇಂಗ್ಲೀಷನ್ನು ಕಲಿಸ್ತಾ ಇದ್ದರು. ಸಹಜವಾಗಿ ಆಕೆ ಮಕ್ಕಳಿಗೆ ಅತ್ಯಂತ ಪ್ರೀತಿಯ ಶಿಕ್ಷಕಿ ಕೂಡ ಆಗಿದ್ದು. ಪ್ರತಿಯೊಬ್ಬ ಮಗು ಕಲಿಯುವ ರೀತಿ, ವೇಗ ಬೇರೆ ಬೇರೆಯದ್ದಾಗಿ ಇರುತ್ತೆ. ಅವರ ಹಿನ್ನೆಲೆ, ಆಸಕ್ತಿ, ಬುದ್ಧಿವಂತಿಕೆಗಳು ಕೂಡ ಬೇರೆ. ಆದ್ದರಿಂದ ಪ್ರೀತಮ್ಗೆ ತುಂಬ ಶ್ರಮ ಹೆಚ್ಚಾಗ್ತಿತ್ತು. ಕೆಲ ಮಕ್ಕಳಿಗೆ ಎಷ್ಟು ಬಾರಿ ಕಲಿಸಿದ್ರೂ ಕೂಡ ಉಚ್ಚಾರಣೆಯೇ ಸರಿಯಾಗಿ ಬರ್ತಿರಲಿಲ್ಲ. ಕಲಿಸಿದ ವ್ಯಾಕರಣ ಮಾರನೇ ದಿನವೇ ಗಾಳಿಯಲ್ಲಿ ಕರಗಿ ಹೋಗಿ ಕ್ರಿಯಾಪದ ನಾಮಪದವಾಗಿ ಬಿಟ್ಟಿತ್ತು. ಆಗ ತಾಳ್ಮೆ ತುಂಬಾ ಬೇಕಾಗ್ತಿತ್ತು. ಆ ವರ್ಷದ ತರಗತಿಗಳು ಮುಕ್ತಾಯದ ಹಂತಕ್ಕೆ ಬಂದಿತ್ತು. ಮುಂದಿನ ವಾರ ಮಕ್ಕಳು ತಮ್ಮ ತಮ್ಮ ದೇಶಗಳಿಗೆ ಹೊರಡುವ ಸಿದ್ಧತೆಯನ್ನು ಮಾಡಿಕೊಳ್ತಿದ್ರು. ಪರೀಕ್ಷೆಗಳು ಮುಗಿದು ಮಕ್ಕಳಿಗೆ ರಿಪೋರ್ಟ್ ಕಾರ್ಡನ್ನು ಕೊಟ್ಟಾಗಿದೆ. ಆಗ ಪ್ರೀತಮ್ ಹುಡುಗರನ್ನು ಮಾತಾಡಿಸ್ಕೊಂಡು ಬರಲಿಕ್ಕೆ ತರಗತಿಗೆ ಹೋದರು. ಹುಡುಗರೆಲ್ಲ ಉತ್ಸಾಹದ ಬುಗ್ಗೆಗಳಾಗಿ ಹಾರಾಡ್ತಾಯಿದ್ರು. ಅರೆ, ಅದು ಯಾರೋ ಮೂಲೆಯಲ್ಲಿ ತಲೆ ತೆಗೆಸಿಕೊಳ್ತವರು. ಹತ್ತಿರ ಹೋಗಿ ನೋಡಿದ್ರೆ ಆತ ಮ್ಯಾನ್ಫ್ರೆಡ್, ತರಗತಿ ಅತ್ಯಂತ ಪ್ರಭಾವಶಾಲಿ ಬಾಲಕ. ಅವನು ಜರ್ಮನಿಯಿಂದ ಬಂದವನಾದರೂ ಉಳಿದೆಲ್ಲವರಿಗಿಂತ ಹೆಚ್ಚು ಆಸಕ್ತಿಯಿಂದ, ಜಾಣ್ಮೆಯಿಂದ ಇಂಗ್ಲೀಷನ್ನು ಕಲಿತು ಕೆಲವೊಂದು ಇಂಗ್ಲೆಂಡಿನ ವಿದ್ಯಾರ್ಥಿಗಳಿಗಿಂತಲೂ ಕೂಡ ಪ್ರಾವೀಣ್ಯತೆಯನ್ನು ಸಾಧಿಸಿದ್ದ. ಅವನೇಕೆ ಅಳ್ತಿದ್ದಾನೆ ಅಂತ ಹತ್ತಿರ ಹೋಗಿ ಅವನ ಹೆಸರನ್ನು ಕರೆದಾಗ ಆತ ಧಡಕ್ಕಂತೇಳಿ ಎದ್ದು ನಿಂತ. ಆ 11 ವರ್ಷದ ಹುಡುಗನ ಕಣ್ಣುಗಳು ಅತ್ತು ಕೆಂಪಾಗಿತ್ತು. ಪ್ರೀತಮ್ನನ್ನು ನೋಡಿ ಕೋಪದಿಂದ, ನಿಮ್ಮಷ್ಟು ಕ್ರೂರಿಯಾದವರು ಭಾರತದಲ್ಲೇ ಇಲ್ಲ, ಅದಕ್ಕೆ ಜಗತ್ತಿನಲ್ಲೇ ಇಲ್ಲ ಅಂದ. ಈಕೆಗೆ ಆಶ್ಚರ್ಯ, ಗಾಬರಿ. ತನ್ನನ್ನು ಅತ್ಯಂತ ಪ್ರೀತಿಯ ಶಿಕ್ಷಕಿ ಅಂತ ಹೇಳ್ಕೊಳ್ತಿದ್ದ ಮ್ಯಾನ್ಫ್ರೆಡ್ ಹೇಳಿದ ಮಾತು ಇದಾ ಅಂತ ಹೇಳಿ. ಯಾಕೆ ಮೇಡಮ್, ನಾನು ಚೆನ್ನಾಗಿ ಓದಿರಲಿಲ್ವೇ? ಕ್ಲಾಸಿಗೆ ಪ್ರಥಮ ಬಂದಿರಲಿಲ್ವೇ? ನೀವು ಹೇಳಿದ್ರಿ ನೀನು ಅತ್ಯಂತ ಪ್ರಭಾವಶಾಲಿ ಅಂತ. ಆದರೆ ಹೀಗೇಗೆ ಮಾಡಿದ್ರೆ ಮೇಡಮ್? ಆತನ ಕೋಪ ಕ್ಷಣದಲ್ಲಿ ಕರಗಿ ಅಸಹಾಯಕತೆಯಿಂದಾಗಿ ಮತ್ತೆ ಬಿಕ್ಕಿ ಅಳಲಾರಂಭಿಸಿದ. ನಾನೇನು ತಪ್ಪು ಮಾಡಿದೆ ಹೇಳು ಮ್ಯಾನ್ಫ್ರೆಡ್ ಅಂತ ಹೇಳಿ ಶಿಕ್ಷಕಿ ಕೇಳಿದ್ರು. ಇಂದಿಗೂ ನೀನು ನನ್ನ ಅತ್ಯುತ್ತಮ ವಿದ್ಯಾರ್ಥಿ ಅಂತ ತೊದಲಿದ್ರು. ಆ ಹುಡುಗ ತನ್ನ ಚೀಲದಿಂದ ರಿಪೋರ್ಟ್ ಕಾರ್ಡ್ ತೆಗೆದು ತೋರಿಸ್ದ. ಕೊನೆಗೇನು ಬರೆದಿದ್ದೀರಿ ಮೇಡಮ್? ಇನ್ನೂ ಬಹಳಷ್ಟು ಸುಧಾರಿಸಲು ಅವಕಾಶವಿದೆ ಅಂದಲ್ವೇ? ಇದನ್ನು ನಾನು ನಮ್ಮ ತಂದೆಗೆ ಕಳಿಸಿದಾಗ ಏನಂದ್ರು ಗೊತ್ತೇ? ನೀನೊಬ್ಬ ಆಲಸಿ ಹುಡುಗ, ಸೋಮಾರಿ. ನಿನ್ನ ಶಿಕ್ಷಕಿ ನೀನು ಇನ್ನೂ ಸುಧಾರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಬರೆದಿದ್ದಾರೆ. ಅಂದರೆ ನಿನ್ನ ಪ್ರಯತ್ನವೇ ಕಡಿಮೆ ಆಗೋಗಿದೆ ಅಂತ ಹೇಳಿ ಬೈತರು, ತೆಗಳಿದ್ರು. ನಿನ್ನ ಬಗ್ಗೆ ನನಗೆ ನಾಚಿಕೆ ಆಗ್ತಿದೆ ಅಂತ ಹೇಳಿ ಕೂಗಾಡಿದ್ರು. ಆಗ ಪ್ರೀತಮ್ಗೆ ಗೊತ್ತಾಯಿತು, ಅವನನ್ನು ಉತ್ತೇಜಿಸಲಿಕ್ಕೆ ಬರೆದಂಥ ಮಾತು ಅದು. ತಾವು ಯೋಚಿಸದೆ ಬರೆದಂಥ ಶರ ಅದು ಅವನನ್ನು ಉತ್ತೇಜನವನ್ನು ನೀಡದೆ ಖಿನ್ನತೆಗೆ ತಳ್ಳಿತ್ತು. ಆಗ ಆಕೆಗೆ ತಾನು ಕ್ರೂರಿ ಮಾತ್ರ ಅಲ್ಲ, ಅತ್ಯಂತ ಬೇಜವಾಬ್ದಾರಿ ಶಿಕ್ಷಕಿ ಅಂತ ಒಂದು ಕ್ಷಣ ಅನಿಸ್ಬಿಡ್ತು. ಅಂದಿನಿಂದ ಅವರ ಮಕ್ಕಳು ರಿಪೋರ್ಟ್ ಕಾರ್ಡ್ನಲ್ಲಿ ಶರ ಬರೆಯುವಾಗ ಅತ್ಯಂತ ವಿಚಾರ ಮಾಡಿ, ತೂಕ ಮಾಡಿ ಶಬ್ದಗಳನ್ನು ಬರೀಲಿಕ್ಕೆ ಆರಂಭ ಮಾಡಿದ್ರಂತೆ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ.
ಕೇವಲ ಶಿಕ್ಷಕರಿಗೆ ಮಾತ್ರ ಈ ಒಂದು ಕತೆ ಅನ್ವಯ ಆಗೋದಿಲ್ಲ, ಎಷ್ಟೋ ಬಾರಿ ಪಾಲಕರಿಗೂ ಕೂಡ ಅನ್ವಯ ಆಗುತ್ತೆ. ನಾವು ಮಕ್ಕಳಿಗೆ ಹೇಳಬೇಕಾದ್ರೆ ಅವರು ಮಾಡಿದಂಥ ಕೆಲಸಗಳಿಗೆ ಉತ್ತೇಜನವನ್ನು, ಪ್ರೋತ್ಸಾಹವನ್ನು ನೀಡೋದರ ಬದಲಾಗಿ ಇನ್ನೊಂದಿಷ್ಟು ಉಪದೇಶವನ್ನು ನೀಡ್ತೀವಿ. ಹಾಗಂತ ಅವರಿಗೆ ಸಲಹೆ ಕೊಡೋದು ತಪ್ಪು ಅಂತ ನಾನು ಖಂಡಿತವಾಗಿಯೂ ಹೇಳ್ತಾ ಇಲ್ಲ. ಆದರೆ ಕೆಲವೊಂದು ಬಾರಿ ಅವರು ಮಾಡಿದಂತಹ ಕೆಲಸಗಳಿಗೆ ಆ ಕ್ಷಣದಲ್ಲಿ ಉತ್ತೇಜನದ ಅವಶ್ಯಕತೆ ಅತ್ಯವಶ್ಯಕವಾಗಿರುತ್ತೆ. ಹಾಗಾಗಿಯೇ ನಮ್ಮ ಪ್ರತಿಯೊಂದು ನಡವಳಿಕೆಯಲ್ಲಿ, ಮಾತಿನಲ್ಲಿ ಜವಾಬ್ದಾರಿ ತುಂಬಿರಬೇಕು ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತೀನಿ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.